ನಾನು ಈಗ ಗೋರಂಟ್ಲ ಪಲ್ಲಿಪೇರೇಮನ ಕಲ್ಲಿತಾಂಡ ಹಳ್ಳಿಯಲ್ಲಿ ಇದ್ದೇನೆ. ಆ ವೀರ ಯೋಧನನ್ನು ನೋಡೋದಕ್ಕೋಸ್ಕರ ಬಂದಿದ್ದೀನಿ. ಇಲ್ಲಿ ಬಹಳಷ್ಟು ಜನ ಸೇರಿದ್ದಾರೆ. ರಾತ್ರಿ ಬಂದಿದ್ದೆ. ರಾತ್ರಿ ನೋಡೋದಕ್ಕೆ ಅಂತಿಮ ದರ್ಶನ ಪಡೆಯೋದಕ್ಕೆ ಆಗಲೇ ಇಲ್ಲ. ಸುಮಾರು 1 ಕಿಲೋಮೀಟರು 1 ಗಂಟೆ ಕಾಲ ಬರೋ ಥರ ಇತ್ತು. ಅದಕ್ಕೋಸ್ಕರ ಈಗ ಕ್ಯೂನಲ್ಲಿ ನಿಂತ್ಕೊಂಡು ಆ ಒಂದು ವೀರ ಯೋಧ ಒಂದು 14 ಜನರನ್ನು ಸಾಯಿಸಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದಂತಹ ಮುರಳಿ ನಾಯಕ್ ಅವರ ಒಂದು ಪಾರ್ಥಿವ ಶರೀರ ಇಲ್ಲಿದೆ. ಇಲ್ಲಿ ಜನ ಬೇಕಾದಷ್ಟು ಸೇರಿದ್ದಾರೆ. ಜನ ಎಲ್ಲ ಗುಮಿಗೂಡಿದ್ದಾರೆ. ಈಗಾಗಲೇ ನಟ ಬಾಲಕೃಷ್ಣ ಬಂದು ಹೋಗಿದ್ದಾರೆ. ಮತ್ತು ಈಗ ಅನೇಕ ಜನ MLA MP ಗಳು ರಾತ್ರಿಯೇ ಬಂದಿದ್ದರು. ಮತ್ತು ಈಗ ಪವನ್ ಕಲ್ಯಾಣ್ ಅವರು ಬರ್ತಾಯಿದ್ದಾರೆ. ರಾತ್ರಿ ಏಕೋ ನಾನು ವಾಪಸ್ ಹೊರಟೋದೆ. ನಂತರ ನಿದ್ದೆನೇ ಬರಲಿಲ್ಲ. ಯಾಕೋ ನಮ್ಮ ಸ್ವಂತ ಕುಟುಂಬದವ್ರನ್ನ ಕಳ್ಕೊಂಡಂತಹ ಒಂದು ಭಾವನೆ ಬಂತು. ಅದಕ್ಕೋಸ್ಕರ ಈಗ ಮತ್ತೆ ಬೆಳಿಗ್ಗೆ ಬರ್ತಾಯಿದ್ದೀನಿ. ಆ ಒಂದು ದರ್ಶನವನ್ನು ಪಡೆಯೋದಕ್ಕೋಸ್ಕರ ಕ್ಯೂನಲ್ಲಿ ನಿಂತಿದ್ದೇನೆ. ಅನೇಕ ಜನ ಹಳ್ಳಿಯ ಹೆಣ್ಣುಮಕ್ಕಳು, ತಾಯಂದಿರು, ಎಲ್ಲ ವಯಸ್ಸಿನವರು ಬಂದಿದ್ದಾರೆ. ಜಾಸ್ತಿ ಜನ ಯುವಕರಲ್ಲಿ ಬಂದುಕೊಂಡಿದ್ದಾರೆ. ಅದನ್ನ ಪಾಪ ವಿದ್ಯಾಭ್ಯಾಸ ಸೋಮೇನಹಳ್ಳಿಯಲ್ಲಿ ಸೋಮಂದೇಪಲ್ಲಿಯಲ್ಲಿ ಆಯಿತಂತೆ ವಿದ್ಯಾಭ್ಯಾಸ. ಅವರ ಶಾಲೆಯವರು, ಅವರ ಹೆಡ್ ಮಾಸ್ಟ್ರು ಅಲ್ಲಿಗೆ ದೇಹವನ್ನು ತರಿಸ್ಕೊಂಡಿದ್ದರು. ಇದೀಗ ಬಹಳಷ್ಟು ಜನ ಬಹಳ ಸಂಖ್ಯೆಯಲ್ಲಿ ಬಂದು ದೇಶಭಕ್ತಿಯನ್ನು ಮೆರೀತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅಲ್ಲಿಗೆ ಹೋದ ಮೇಲೆ ಮತ್ತು ಅಂತಿಮ ದರ್ಶನ ಪಡೆಯೋದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಕ್ಯೂ ಇದೆ. ಇಲ್ಲಿ ಬಹಳಷ್ಟು ದೊಡ್ಡದಾಗಿ ಕ್ಯೂನಲ್ಲಿ ಜನ ನಿಂತಿದ್ದಾರೆ. ಈಗ ಪವನ್ ಕಲ್ಯಾಣ್ ಅವರು ಇನ್ನು ಸ್ವಲ್ಪ ಹೊತ್ತರಲ್ಲಿ ಬರ್ತಾಯಿದ್ದಾರೆ. ಬರಲ್ಲ ಮನೆಗೆ ಕ್ಯೂ ಮೂವ್ ಆಗ್ತಾಯಿದೆ. ಬಹಳ ಸಮೀಪಕ್ಕೆ ಬಂದಿದ್ದೀನಿ.